ಈ ಸಾರಿ ಮದ್ವೆ ಟೈಮಲ್ಲೇ ತಗೊಂಡಿದ್ದು. ಅಂದ್ರೆ ಒಂದಷ್ಟು ಎಕ್ಸ್ಟ್ರಾ ಸ್ಯಾರೀಸ್ ಇರ್ಲಿ, ಯಾರಾದ್ರೂ ಬಂದ್ರು ಹೋದ್ರು ಕೊಡ್ಬೇಕಾಗತ್ತೆ, ಮತ್ ನಮಗೇನಾದ್ರೂ ಹೋಗೋಕೆ ಬರಕ್ಕೆ ಪೂಜೆ ಟೈಮಲ್ಲೆಲ್ಲ ಉಡ್ಬೇಕಾಗತ್ತೆ ಅಂತೇಳಿ ತಗೊಂಡೆ. ಬಟ್ ಇದನ್ನ ನಾನು ಉಟ್ಟೇ ಇಲ್ಲ ಇನ್ನು. ಈ ಸೀರೆ ಕೂಡ ಗ್ರೇ ಕಲರ್ ತುಂಬಾ ಚೆನ್ನಾಗಿದೆ. ಗ್ರೇ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ. ಈ ಸಾರಿ ಇನ್ನೂ ಉಟ್ಟಿಲ್ಲ. ತುಂಬಾ ಚೆನ್ನಾಗಿದೆ ನೋಡಿ. ಈ ಸೀರೆ ಇನ್ನೂ ಉಟ್ಟೇ ಇಲ್ಲ, ಒಂದ್ ಸಾರಿನೂ ಉಟ್ಟಿಲ್ಲ ನೋಡಿ. ಇನ್ನು ಜಿಗ್ಜಾಗ್ ಕೂಡ ಮಾಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಕವರ್ ಪೀಸ್ ಹೇಗಿತ್ತು ಹಾಗೆ ಇದೆ. ಇದು ಕೂಡ ಪ್ಯೂರ್ ಸಿಲ್ಕ್ ಸ್ಯಾರಿ. ಈ ಸ್ಯಾರಿ ಕಾಸ್ಟು 7,500 ಒಳಗಡೆನೆ ಬಿತ್ತು. ತುಂಬಾ ಚೆನ್ನಾಗಿದೆ. ಒಂದೇ ಸಾರಿ ಮದ್ವೆ ಶಾಪಿಂಗ್ ಅಂತ ಹೇಳಿ ಸಿಕ್ಕಿದ್ದೆಲ್ಲ ಶಾಪಿಂಗ್ ಮಾಡಿಬಿಟ್ವಿ ಚೆನ್ನಾಗಿ. ಆ ಟೈಮಿಗೆ ಮಾಡಿದ್ದೇನೆ. ಲಾಸ್ಟ್ ಇಯರ್ ಇಂದ ನಾನು ಮತ್ತೆ ಯಾವುದು ಸೀರೆ ಅಂತ ತಗೊಳಕ್ ಹೋಗ್ಲಿಲ್ಲ ನೋಡಿ. ಈ ಸೀರೆ ಸ್ಪೆಷಾಲಿಟಿ ಕೂಡ ಗಮನಿಸಿ. ಪೂರ್ತಿ ಸ್ಯಾರಿ ಕಾಪರ್ ಬಾರ್ಡರ್ ಬಂದಿದೆ ನೋಡಿ. ಕಾಪರ್ ಬಾರ್ಡರ್ ತುಂಬಾ ಚೆನ್ನಾಗಿ. ಕಾಪರ್ ಬಾರ್ಡರ್ ಕೂಡ ನೋಡೋದಿಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಕಾಪರ್ ಬರ್ತಾ ಇರೋದ್ರಿಂದ ಹೊಸ ಒಂಥರ ಟ್ರೆಂಡ್ ಸೆಟ್ ಆಗಿದೆ ಕಾಪರ್ ಬಾರ್ಡರ್ ಸ್ಯಾರೀಸ್ದು. ಈ ಸ್ಯಾರಿ ಸ್ಪೆಷಲ್ ಒಂದಿದೆ. ಈ ಸ್ಯಾರಿ ನೋಡಿ ತುಂಬಾ ಸಾಫ್ಟ್ ಆಗಿದೆ ನೋಡಿ. ಪ್ಯೂರ್ ಸಿಲ್ಕ್ ಸ್ಯಾರಿ. ಸಿಲ್ವರ್ ಬಾರ್ಡರ್ ಬಂದಿದೆ ನೋಡಿ. ಸಿಲ್ವರ್ ಬಾರ್ಡರ್ ಮಧ್ಯದಲ್ಲಿ ಪುಟ್ಟು ಸಿಲ್ವರ್ ಬುಟ್ಟ ಕೊಟ್ಟಿದ್ದಾರೆ. ಈ ಸ್ಯಾರಿ ಕತೆ ಆಮೇಲೆ ಹೇಳ್ತೀನಿ. ಫಸ್ಟ್ ಸೀರೆ ನೋಡ್ಬಿಡಿ. ತುಂಬಾ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 18-20 ವರ್ಷದ ಸ್ಯಾರಿ, ಇಲ್ಲ 20 ವರ್ಷದ ಸ್ಯಾರಿ. ಇದು 20 ವರ್ಷ, 2 ದಶಕ ಕಳೆದಿದೆ ಈ ಸ್ಯಾರಿ ನೋಡಿ. ಅವಾಗೆಲ್ಲ ಏನು ವರ್ಕ್ ಇಲ್ಲ, ಅಂದ್ರೆ ಸೆರ್ಗಿಗೆಲ್ಲ ಅಥವಾ ಕುಚ್ ವರ್ಕ್ ಎಲ್ಲ ಏನು ಅಷ್ಟು ನಾಲೆಜೇ ಇಲ್ಲ. ನಮ್ಗಂತೂ ಏನು ಗೊತ್ತೇ ಇಲ್ಲ, ಎಲ್ಲ ಅಮ್ಮ ಮಾಡ್ತಾ ಇದ್ರು. ಸೊ ಅದೇ ನೋಡ್ತಿದ್ವಿ. ಅಮ್ಮ, ಅಕ್ಕ, ಈ ತರ ದೊಡ್ಡಮ್ಮ ಅವರೆಲ್ಲ ಮಾಡ್ತಾ ಇದ್ರು ನೋಡಿ. ಸಿಲ್ವರ್ ಬಂದಿದೆ. ಇದು ರೀಸೆಂಟ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಮಂತ್ರಾಲಯಕ್ಕೆ ಹೋಗಿದ್ದೆ. ಆಗ ಈ ಸೀರೆ ಉಟ್ಟೆ. ಆಲ್ಮೋಸ್ಟ್ 20 ಇಯರ್ಸ್ ಆದ್ಮೇಲೆ ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ನನಗೆ ಬ್ಲೂ ಅಂದ್ರೆ ಇಷ್ಟ ಅಂತ ಹೇಳಿದ್ನಲ್ಲ, ಅದರಲ್ಲೂ ರಾಯಲ್ ಬ್ಲೂ ನನಗೆ ತುಂಬಾ ಇಷ್ಟ. ಆಗೆಲ್ಲ ನಾನು ಬ್ಲೂ ಸ್ಯಾರಿ ಅಥವಾ ಬ್ಲೂ ಡ್ರೆಸ್ಸು ಈ ಥರದನ್ನು ಜಾಸ್ತಿ ತಗೋತಾ ಇದ್ದಿದ್ದು. ತುಂಬಾ ಇಷ್ಟಪಡ್ತಾ ಇದ್ದಿದ್ದು ಕಲರು ರಾಯಲ್ ಬ್ಲೂ ನಂದು. ಈಗ ಎಲ್ಲ ಕಲರ್ಗೂ ಚೇಂಜ್ ಆಗ್ತಾ ಇದ್ದೀನಿ. ಈ ಸ್ಯಾರಿ ಕತೆ ಇದು ನನ್ನ ಆಫ್ ಸ್ಯಾರಿ ಫಂಕ್ಷನಿಗೆ ಫಸ್ಟು ಉಟ್ಕೊಂಡಿದ್ದ ಸ್ಯಾರಿ. ಇದು ಫಸ್ಟು ನಾನು ವೇರ್ ಮಾಡಿದ ಸ್ಯಾರಿ ನನ್ನ ಆಫ್ ಸ್ಯಾರಿ ಫಂಕ್ಷನ್ಸಿಗೆ. ಸೊ ನಮ್ಮಮ್ಮ ತುಂಬಾ ಪ್ರೀತಿಯಿಂದ ಉಡಿಸಿದ ಸೀರೆ. ಸೊ ಅದು ನನಗೆ ತುಂಬಾ ಮೆಮೊರಿ ಇದೆ, ಅದರಿಂದ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ನೆರಿಗೆ ಎಲ್ಲ ಕಡಿಮೆನೇ ಇದು ಆವಾಗಿನ ಸ್ಯಾರಿ. ಸೊ ಆವಾಗ ನಾನಿದ್ದ ಸೈಜ್ಗೂ ಈಗ ನಾನಿರೋ ಸೈಜ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಈ ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ. ಅಮ್ಮ ಉಡಿಸಿದ ಮೊದಲನೇ ಸೀರೆ. ಸೊ ತುಂಬಾ ನೆನಪಿದೆ ಇದರಲ್ಲೆಲ್ಲ. ತುಂಬಾ ಚೆನ್ನಾಗಿ ನಮ್ಮನ್ನು ನೋಡಿದ್ರು, ಕೇರ್ ಮಾಡಿದ್ರು. ಹಾಗೆಲ್ಲ ನನ್ನ ಫೇವ್ರೆಟ್ ಸ್ಯಾರಿ ಇದು. ಈ ಕಲರು ನಮ್ಮ ಹತ್ರ ಇರಲಿಲ್ಲ. ಸೊ ನಾವು ರಿಪೀಟ್ ಸ್ಯಾರಿ ಡಿಸೈನ್ಸ್ ಅಥವಾ ಕಲರ್ಸ್ ಮಾಡೋದಿಲ್ಲ. ಸ್ವಲ್ಪ ಯುನೀಕ್ ಆಗಿರ್ಲಿ ಅಂತೇಳಿ ಚೇಂಜ್ ಮಾಡಿ ಈ ಥರದನ್ನ ನೋಡಿದ್ವಿ. ಈ ಸ್ಯಾರಿ ಕೂಡ ಮದುವೆ ಟೈಮಲ್ಲೇ ತಗೊಂಡಿದ್ದು. ಇದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಗ್ರೇ ತರ ಬರುತ್ತೆ. ಪೂರ್ತಿ ಸ್ಯಾರಿ ಕಾಪರ್ ಅಲ್ಲಿ ಬರುತ್ತೆ ನೋಡಿ. ನೀವು ಗಮನಿಸ್ಬೋದು. ಪೂರ್ತಿ ಸ್ಯಾರಿ ಕಾಪರ್ ಬಾರ್ಡರ್. ಈ ಬಾರ್ಡರ್ ಇನ್ನೂ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ. ಸ್ವಲ್ಪ ಆಫ್ ಅಂಡ್ ಆಫ್ ತರ ಬರುತ್ತೆ. ಆಫ್ ಅಂಡ್ ಆಫ್ ಸ್ಯಾರೀಸ್ ಅಂತ ಹುಡುಕ್ತಾ ಇದ್ದೆ. ಕೊನೆಗೆ ಆಫ್ ಅಂಡ್ ಆಫ್ ಸ್ಯಾರಿ ಸಿಕ್ತು. ವೇರ್ ಮಾಡಿ ನೋಡಿದ್ವಿ. ವೇರ್ ಮಾಡಿ ನೋಡಿದಾಗ ನನ್ನ ಹೈಟಿಗೂ ಅದಕ್ಕೂ ಆಫ್ ಅಂಡ್ ಆಫ್ ಸೀರೆ ಅರ್ಧ ನನ್ನನ್ನೇ ಕವರ್ ಮಾಡೋ ತರ ಇತ್ತು. ಸೊ ನಂಗೆ ಅಷ್ಟು ಸೆಟ್ ಆಗ್ಲಿಲ್ಲ ನೋಡಿ. ತುಂಬಾ ದೊಡ್ಡ ಬಾರ್ಡ್ರು ಮತ್ತೆ ಪೂರ್ತಿ ಕಾಪರೇ ಇದೆ. ತುಂಬಾ ಚೆನ್ನಾಗಿ ಯುನೀಕ್ ಆಗಿತ್ತು. ತುಂಬಾ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ವೇರ್ ಮಾಡಿ ನೋಡಿದೆ ನಾನು. ಸೊ ಆವಾಗ ಇದೊಂದು ತಗೊಂಡೆ, ಪೂರ್ತಿ ಕಾಪರ್ ಬಾಡಿ ಇರ್ಲಿ ಅಂತ ಹೇಳಿ. ಇದಕ್ಕೆ ನಾನು ಒಂದು ಸ್ಪೆಷಲ್ ಏನಂದ್ರೆ ನೋಡಿ, ಇದಕ್ಕೆ ನಾನು ಕುಚ್ಚು ನಾನೇ ಮಾಡ್ಕೊಂಡಿದ್ದೀನಿ. ಮೆರೂನ್ ಕಲರ್ ಥ್ರೆಡ್ ಹಾಕೊಂಡಿದ್ದೀನಿ. ಗೋಲ್ಡನ್ ಕಲರ್ ಬೀಡ್ಸ್ ಹಾಕಿದ್ದೀನಿ. ಇದೆ ಬ್ಲೌಸ್ ವರ್ಕ್ ಕೂಡ ನಾನೇ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ನಾನು ಮುಂದಿನ ಬ್ಲೌಸ್ ತೋರಿಸೋ ವ್ಲಾಗಲ್ಲಿ ಖಂಡಿತ ಅದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಕುತ್ಕೊಂಡು ಏನಾದರೂ ಮಾಡಬೇಕು, ಟೈಮ್ ಪಾಸ್ ಆಗಬೇಕು, ಸೊ ಏನಾದರೂ ಕಲಿಬೇಕಂತ ನಾನು ಏನಾದರೂ ಹುಡುಕಿ ಟ್ರೈ ಮಾಡಿ ಕೆಲವೊಂದನ್ನ ನಾನು ಕಲಿತು ಕೆಲವೊಂದು ಬ್ಲೌಸ್ ವರ್ಕ್ ಮಾಡಿದ್ದೀನಿ. ಅದು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ.
ಸೆರಗು ಕೂಡ ನೋಡಿ ಪೂರ್ತಿ ಕಾಪರ್, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಮಧ್ಯ ಮಧ್ಯದಲ್ಲಿ ಸಿಂಪಲ್ ಆಗಿ ಬುಟ್ಟ ಬುಟ್ಟ ತರ ಬಂದ್ರೆ, ಇದು ಪೂರ್ತಿ ಕಾಪರ್ ಅಲ್ಲಿ ಬಂದಿದೆ. ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ಈ ತರ ಕಾಣುತ್ತೆ. ಈ ಸೀರೆ ಬೆಲೆ 8,000 ರೂಪಾಯಿ, 8,000 rupees ಈ ಸ್ಯಾರಿ ಕಾಸ್ಟ್. ಇದೆಲ್ಲ ಆಲ್ಮೋಸ್ಟ್ ಸುದರ್ಶನ್ ಅಲ್ಲೇ ತಗೊಂಡಿದ್ದು, ಹೊರಗಡೆ ಎಲ್ಲೂ ಹೋಗ್ಲಿಲ್ಲ. ಕೆಲವೊಂದು ಮಾತ್ರ ಕೆಲವೊಂದು ಸಾರಿ ಹೊರಗಡೆ 1-2-3 ಸಾರಿ ಅಂದ್ರೆ ಮದ್ವೆಗಳಿಗೆ ನಾವು ಕೊಡೋದು, ಬೇರೆಯವ್ರಿಗೆ ಕೊಡೋ ಸಾರೀಸ್ ಎಲ್ಲ ಕೆಲವೊಂದು ಬೇರೆ ಕಡೆ ಪರ್ಚೇಸ್ ಮಾಡಿದ್ದು. ಇದೆಲ್ಲ ಸುದರ್ಶನ್ ಸಿಲ್ಕ್. ಹುಡುಗನ ಕಡೆಯವ್ರಿಗೆ ನಮಗೆ ಎಲ್ಲದಕ್ಕೂ ನಾವು ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಹಾ, 1-2 ಸಾರೀಸ್ ನಲ್ಲಿ ಸಿಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದೆ. ನನ್ನ ಸ್ಯಾರಿದು ನಾನು ಕಾಸ್ಟ್ ಹೇಳಲಿಲ್ಲ ಅಲ್ಲ, 20 years ಬ್ಯಾಕ್ ಸೀರೆ. ಆ ಸೀರೆ ಬೆಲೆ ನೋಡಿ, ಇದೆಲ್ಲದಕ್ಕಿಂತ ಎಷ್ಟು ಚೆನ್ನಾಗಿದೆ, ಇಷ್ಟು ಸಾಫ್ಟ್ ಆಗಿದೆ. ನನ್ಗೆ ಈ ಸೀರೆನೇ ತುಂಬಾನೇ ಇಷ್ಟ ಆಗಿದೆ, ಯಾಕೆಂದ್ರೆ ಫಸ್ಟ್ ಹುಟ್ಟಿದ ಸೀರೆ ಅಂತ ಹೇಳಿ. ಈ ಸೀರೆ ಬೆಲೆ ಎವರ್ ಗ್ರೀನ್ ಸ್ಯಾರೀಸ್ ಬೆಲೆ ಬರೀ 2,500 ರೂಪಾಯಿ. ಈ ಸಾರಿ ಮೊನ್ನೆ ತಾನೇ ಐಶು ಫೋಟೋ ಶೂಟಿಗೆ ಅಂತ ನಾನು ಈಗ ತಾನೇ ರೀಸೆಂಟ್ ಆಗಿ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ, ಅದನ್ನ ನೀವು ನೋಡ್ಬೋದು. ಅವಳು ಫಸ್ಟ್ ಟೈಮ್ ಉಟ್ಕೊಂಡ್ಲು ಈ ಸಾರಿ. ಇದು ಕೂಡ ರೇಷ್ಮೆ ಸೀರೆ. ಇದು ಕೂಡ ಪೂರ್ತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲೆಗಳ ಡಿಸೈನ್ ಕೊಟ್ಟಿದ್ದಾರೆ, ಲೈಟ್ ಆಗಿ ಪಿಂಕ್ ಬರುತ್ತೆ. ಪೂರ್ತಿ ಸಾರಿ ಕಾಪರ್ ಡಿಸೈನ್ ಬಂದಿದೆ. ಮೊನ್ನೆ ಐಶು ಹುಟ್ಟಿದ್ಲಿ ಸೀರೆನ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇದನ್ನ ತಗೊಂಡೆ. ಸ್ವಲ್ಪ ಯೂನಿಕ್ ಕಲರ್ಸ್ ನನ್ನ ಹತ್ರ ಇಲ್ಲದೆ ಇರೋ ಕಲರ್. ಈ ಸ್ಯಾರಿ ಕಾಸ್ಟ್ 4,000 rupees. ಈ ಸ್ಯಾರಿ ಪೂರ್ತಿ ರೆಡ್ ಕಲರ್ ಸ್ಯಾರಿ, ರೆಡ್ ಮತ್ತೆ ಮೆರೂನ್ ಕಾಂಬಿನೇಷನ್ ತರ ಕಾಣುತ್ತೆ. ಪೂರ್ತಿ ಸ್ಯಾರಿ ಕಾಪರ್ ಕೊಟ್ಟಿದ್ದಾರೆ. ಉಟ್ಟಾಗ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ, ತುಂಬಾ ಚೆನ್ನಾಗಿದೆ. ಇದು ಸಿಲ್ಕ್ ಸ್ಯಾರಿ. ಇದು 5,800 ಚೇಂಜ್ ಏನೋ ಬಿತ್ತು, ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಬಳೆ ಶಾಸ್ತ್ರಕ್ಕೆ ಈ ಸ್ಯಾರಿ ಉಟ್ಕೊಂಡಿದ್ಲು ಅವಳು. ಈ ಸೀರೆ ಕಲರ್ ನನಗೆ ಸ್ವಲ್ಪ ಇಷ್ಟ ಆಯ್ತು. ಈ ಸೀರೆ ನನ್ನ ತಂಗಿ ಮದುವೆ ಟೈಮಲ್ಲಿ ಅಮ್ಮ ಧಾರೆ ಉಟ್ಕೊಂಡಿದ್ರು, ತುಂಬಾ ಚೆನ್ನಾಗಿತ್ತು. ಪಿಂಕ್ ಕಲರ್ ಪಲ್ಲು ಬಂದಿದೆ, ಪೂರ್ತಿ ಕಾಪರ್ ಬಾರ್ಡರ್ ಬಂದಿದೆ. ವೇರ್ ಮಾಡಿದಾಗ ನೋಡಿ ಈ ತರ ಕಾಣುತ್ತೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದಕ್ಕೆ 6,000 rupees ಪೇ ಮಾಡಿದೆ. ಈ ಸಾರಿ 13 years ಬ್ಯಾಕ್ ಸ್ಯಾರಿ. ಇದು 13 ವರ್ಷಗಳ ಹಿಂದೆ ನನ್ನ ಸೀಮಂತ ಸ್ಯಾರಿ. ಇದು ಚಿನ್ನೂದಿದು, ಚಿನ್ನು ಟೈಮ್ ನಲ್ಲಿ ಉಟ್ಕೊಂಡಿದ್ದು ಸ್ಯಾರಿ. ಪೂರ್ತಿ ಗ್ರೀನ್ ಕಲರ್ ಅಲ್ಲಿದೆ. ಪಲ್ಲು ಮತ್ತೆ ಬಾರ್ಡ್ರು ಮೆರೂನ್ ಕಲರ್ ಅಲ್ಲಿ ಬಂದಿದೆ. ನಲ್ಲಿ ಗೋಲ್ಡ್ ವಿತ್ ಗೋಲ್ಡ್ ಜರಿನಲ್ಲಿ ಬಂದಿದೆ. ಆಗೆಲ್ಲ ಗ್ರೀನ್ ಕಲರ್ ಸ್ಯಾರಿನೇ ಉಡ್ಬೇಕು ಅಂತೆಲ್ಲ ಶಾಸ್ತ್ರ ಇತ್ತಲ್ಲ, ಅದರಿಂದ ಅಮ್ಮ ನನ್ಗೆ ಇದನ್ನ ಉಡ್ಸಿದ್ರು. ಸೊ ಇದು ನನಗೆ ತುಂಬಾ ಮೆಮೊರಿ. ಇದು ತುಂಬಾ ಚೆನ್ನಾಗಿದೆ. ರೇಷ್ಮೆ ಸೀರೆ ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ರಿಗೂ ರೇಷ್ಮೆ ಸೀರೆ ಅಂದ್ರೆ ಇಷ್ಟ. ಅದ್ರಲ್ಲಿ ನನಗಂತೂ ಮೈಸೂರು ಸಿಲ್ಕ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಮೈಸೂರು ಸಿಲ್ಕ್ ಸ್ಯಾರಿಗಳು. ನನ್ನ ಹತ್ರ ಒಂದು ಬ್ಲೂ ಕಲರ್ ಸ್ಯಾರಿ ಇತ್ತು, ತುಂಬಾ ಚೆನ್ನಾಗಿತ್ತು. ಗೋಲ್ಡನ್ ಕಲರ್ ಬಾರ್ಡರ್ ಬಂದಿತ್ತು. ಆ ಸೀರೆ ಮಿಸ್ ಆಗೋಯ್ತು ಯಾವುದೋ ಫಂಕ್ಷನ್ ಅಲ್ಲಿ. ಅದನ್ನ ತುಂಬಾ ಮಿಸ್ ಮಾಡ್ತೀನಿ, ಮತ್ತೆ ತಗೊಂಡಿಲ್ಲ ಅದನ್ನ ನಾನು. ನನಗೆ ಸ್ಯಾರಿಗಳಲ್ಲಿ ಅಂದ್ರೆ ರೇಷ್ಮೆ ಸೀರೆಗಳಲ್ಲಿ ಮೇನ್ ಏನಂತ ಹೇಳಿದ್ರೆ, ಸ್ಯಾರಿ ಪೂರ್ತಿ ಪ್ಲೇನ್ ಆಗಿರ್ಬೇಕು, ಅಲ್ಲಲ್ಲ ಒಂದು ಬುಟ್ಟ ಇದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಂಗೆ ಹೆವಿ ಡಿಸೈನ್ಸ್, ಹೆವಿ ಬುಟ್ಟಗಳಿದ್ದು ಸ್ಯಾರಿ ಪೂರ್ತಿ ಡಿಸೈನ್ ಇದ್ರೆ ನನ್ಗೆ ಇಷ್ಟನೇ ಆಗಲ್ಲ. ನಾನು ಆಗೆಲ್ಲ ತುಂಬಾ ಪ್ಲೇನ್ ಸ್ಯಾರೀಸ್ ತಗೋತಿದ್ದೆ, ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬುಟ್ಟ ಇರ್ತಿತ್ತು. ಇಲ್ಲದ್ರೆ ಸ್ಯಾರಿ ಪೂರ್ತಿ ಪ್ಲೇನ್ ಸ್ಯಾರಿ ಇದೇ ತರ ತಗೋತಾ ಇದ್ದೆ. ಈ ತರ ನನಗೆ ಇಷ್ಟ ಆಯ್ತು. ಆಗ ಬರ್ತಾ ಇದ್ದ ಸ್ಯಾರೀಸ್ ಕೂಡ ಹೀಗೆ ಇರ್ತಾ ಇತ್ತು. ರಾಯಲ್ ಬ್ಲೂ ಅಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು. ಇದು ಕೂಡ ನೋಡಿ ಕಾಪರ್ ಬಾರ್ಡರ್ ಮಿಕ್ಸ್ ಆಗಿದೆ. ಪೂರ್ತಿ ಸ್ಯಾರಿ ರಾಯಲ್ ಬ್ಲೂ ನಲ್ಲಿ ಬಂದಿದೆ. ಬ್ಲೌಸ್ ಕೂಡ ಬ್ಲೂ ನಲ್ಲೇ ಬಂದಿದೆ ಪೂರ್ತಿ. ಇದಕ್ಕೆ ಸ್ಯಾರಿ ಪೂರ್ತಿ ಪ್ಲೇನೇ ಬಂದಿದೆ, ಬಟ್ ಕಾಪರ್ ಬಾರ್ಡರ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಇನ್ನೂ ವೇರ್ ಮಾಡಿಲ್ಲ. ಇದು ಕೂಡ 5,000 rupees ಆಯ್ತು. ಇದೊಂದು ಸ್ಯಾರಿ ಸ್ಪೆಷಲ್ ಸ್ಯಾರಿ. ಇದು ನಾವು ಕೊಡ್ಸಿದ್ವು ಖುಷಿಗೆ, ಅವಳ ಮದ್ವೆಗೆ ಅಂತ ಹೇಳಿ. ಈ ಸೀರೆ ಟಿಶ್ಯೂ ಸಿಲ್ಕ್ ಸ್ಯಾರಿ. ಇದು ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ಎಲ್ಲೋ ಈ ಕಲರ್ ಕಾಂಬಿನೇಷನ್ ನಮ್ಗೆ ಇಷ್ಟ ಆಯ್ತು. ಸ್ವಲ್ಪ ಯೂನಿಕ್ ಅಂತ ನನಗೆ ಅನ್ನಿಸ್ತು ನೋಡಿ. ಈ ಯೆಲ್ಲೋ ಕಲರ್ ನನಗೆ ತುಂಬಾ ಇಷ್ಟ.
ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಟಿಶ್ಯೂ ಸಿಲ್ಕ್ ಇದು, ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು. ಮದ್ವೆಗೆ ಕೊಡ್ಸಿದ ಸ್ಯಾರಿ ಇದು, ಟಿಶ್ಯೂ ಸಿಲ್ಕ್. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ. ತುಂಬಾ ಇಷ್ಟ ಆಯ್ತು. 14,000 rupees ಇದು ಪ್ರೈಸು. ನಾವಿದನ್ನ ನಾನು ನಮ್ಮಮ್ಮ ತುಂಬಾ ಇಷ್ಟಪಟ್ಟು ತಗೊಂಡ್ವಿ ಈ ಸ್ಯಾರಿನ. ಇದನ್ನ ನನ್ನ ತಂಗಿಗೆ ಅಂತ ತೆಗೆದ್ವಿ, ಬಟ್ ಅವಳೇನ್ ಮಾಡಿದ್ಲು, ಇದು ನನ್ನ ಮಗಳಿಗೆ ಉಡ್ಸ್ಬಿಟ್ಲು ಧಾರೆ ಟೈಮಲ್ಲಿ. ನೀನ್ ಉಟ್ಕೋ ಅಂತೇಳಿ ಐಶು ಉಟ್ಕೊಂಡಿದ್ಲು ಈ ಸ್ಯಾರಿನ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ತಂಗಿ ಇದನ್ನ ಇಲ್ಲಿವರೆಗೂ ಹುಟ್ಟಿಲ್ಲ, ನಾನು ಕೂಡ ಈ ಸೀರೆ ಇಲ್ಲಿವರೆಗೂ ಹುಟ್ಟಿಲ್ಲ. ಸ್ಯಾರಿ ಕಾಂಟ್ರಾಸ್ಟ್ ಅಲ್ಲೇ ಕುಚ್ ಮಾಡಿಸಿದೀವಿ ನೋಡಿ, ಈ ತರ ಬಂದಿದೆ. ತುಂಬಾ ಚೆನ್ನಾಗಿದೆ. ಈ ಸೀರೆಗಳದೆಲ್ಲ ಬ್ಲೌಸ್ಗಳು ನೋಡ್ಬೇಕು ನೀವು, ತುಂಬಾ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿಸಿದೀನಿ. ಆ ಬ್ಲೌಸ್ಗಳಿಗೆ ನಾನು ಇನ್ನೊಂದು ಬ್ಲಾಗ್ ಮಾಡಬೇಕು ಖಂಡಿತ. ನೋಡಿ ಈ ತರ ಬಂದಿದೆ. ಈ ಎಲ್ಲೋ ನನ್ಗಿನ್ನೋ ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲೋ ಇದು, ಇದ್ರ ಮೇಲೆ ಗೋಲ್ಡ್ ಜರಿ ಇದೆ. ಇದು ನಾನು ವೇರ್ ಮಾಡಿದ್ದೆ ಅರ್ಶನಕ್ಕೆ. ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ ಫೋಟೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇದು ಹಳದಿಗೋಸ್ಕರ ತಗೊಂಡಿದ್ದು. ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯ್ತು. ಈ ಸ್ಯಾರಿ ಇನ್ನು ನಾನು ಹುಟ್ಟಿಲ್ಲ, ನನ್ನ ಮಗಳು ಹುಟ್ಟಿದಾಳೆ, ನನ್ನ ತಂಗಿ ಹುಟ್ಟಿದಾಳೆ. ತುಂಬಾನೇ ಸಾಫ್ಟ್ ಆಗಿದೆ. ಆವಾಗ ಸ್ಯಾರಿಗಳೆಲ್ಲ ರೇಷ್ಮೆ ಸ್ಯಾರಿ ತುಂಬಾ ತುಂಬಾ ಚೆನ್ನಾಗಿತ್ತು. ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು, ಸ್ಮೂತ್ ಅನ್ಸುತ್ತೆ. ಸೊ ನನ್ಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಎಲ್ಲಾ ತರ ಬ್ಲೌಸ್ ಮ್ಯಾಚಿಂಗ್ ಆಗುತ್ತೆ. ಈ ಸ್ಯಾರಿ ಬೆಲೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ. ಎಲ್ಲಾ ಕಲರ್ ಬ್ಲೌಸ್ ಇದ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ಸ್ಯಾರೀಸ್ ನನಗೆ ತುಂಬಾ ಇಷ್ಟ ಅಂತೇಳಿ ಇದೆಲ್ಲ ಅವಾಗ ತಗೊಂಡಿದ್ದ ಸ್ಯಾರೀಸ್. ಅರೌಂಡ್ ಇದು ಕೂಡ ಒಂದು 8 years ಓಲ್ಡ್ ಸ್ಯಾರಿ. ಇದ್ರದ್ದು ನನಗೆ ಬಾರ್ಡರ್ ಮಾತ್ರ ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಪ್ಲೇನ್ ಇದೆ, ಮೆರೂನ್ ಕಲರ್ ಬಂದಿದೆ. ಆದ್ರೆ ಈ ಬಾರ್ಡರ್ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ. ತುಂಬಾ ಚೆನ್ನಾಗಿದೆ, ಗೋಲ್ಡನ್ ಕಲರ್ ಬಾರ್ಡ್ರು. ಅರೌಂಡ್ 8 years ಓಲ್ಡ್ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ. ನಾನು 1-2 ಸ್ಯಾರಿ ಹುಟ್ಟಿದ್ದೀನಿ ಇದನ್ನ. ಸೆರಗು ಕೂಡ ತುಂಬಾ ಚೆನ್ನಾಗಿದೆ. ಪಲ್ಲು ನೋಡಿ ಗೋಲ್ಡ್ ಬರುತ್ತೆ. ಗೋಲ್ಡ್ ಗ್ರೀನು ಯಾವ್ದು ಬೇಕಾದ್ರೂ ಕಾಂಟ್ರಾಸ್ಟ್ ಮಾಡ್ಕೋಬಹುದು. ನಾನು ಇದಕ್ಕೆ ಗೋಲ್ಡ್ ಮತ್ತೆ ಗ್ರೀನ್ ಎರಡನ್ನೂ ಕೂಡ ಹಾಕಿದ್ದೀನಿ. 2 ಸ್ಯಾರಿ ಇದನ್ನ ಹುಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ನನಗೆ ಪ್ಲೇನ್ ಸ್ಯಾರೀಸ್ ಅಂದ್ರೆ ತುಂಬಾ ಸಿಂಪಲ್ ಆಗಿದ್ರೆ ನನ್ಗೆ ಇಷ್ಟ. ಸೊ ಆ ತರ ಸ್ಯಾರೀಸ್ ಇದೊಂದು. ಬಾರ್ಡರ್ ಮತ್ತೆ ಪಲ್ಲುಗೆ ಗೋಲ್ಡ್ ಜರಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ನನ್ಗೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಇದೇ ತರ ಸ್ವಲ್ಪ ಸಿಮಿಲರ್ ಆಗಿ 2 ಸ್ಯಾರಿ ತಗೊಂಡ್ವಿ. ನಾನು ಮತ್ತೆ ನನ್ನ ತಂಗಿ ಉಡೋಣ ಅಂತ ಹೇಳಿ. ಇನ್ನು ಹುಟ್ಟಿಲ್ಲ. ಇಬ್ರು ಕಾಂಬಿನೇಷನ್ ಒಂದೇ ತರ ಉಡೋಣ ಅಂತ ಹೇಳಿ. ಚೆನ್ನಾಗಿ ಅನ್ನಿಸ್ತು. ಈ ಕಲರ್ ಕಾಂಬಿನೇಷನ್ ನನ್ಗೆ ಇಷ್ಟ ಆಯ್ತು. ಇದು ಕಾಟನ್ ಸಿಲ್ಕ್. ಇದು ನನ್ಗೆ ಕಾಟನ್ ಸ್ಯಾರೀಸ್ ತುಂಬಾ ತುಂಬಾ ಇಷ್ಟ. ಕಂಫರ್ಟಬಲ್ ಜಾಸ್ತಿ ಅನಿಸುತ್ತೆ. ಈ ಸ್ಯಾರಿ ನನ್ಗೆ ಒನ್ ಆಫ್ ಫೇವ್ರೆಟ್ ಸ್ಯಾರಿ. ಇದು ನಾನು ಕೆಲ್ಸಕ್ಕೆ ಹೋಗುವಾಗೆಲ್ಲ ಈ ತರ ಸ್ಯಾರೀಸ್ ವೇರ್ ಮಾಡ್ತಾ ಇದ್ದೆ. ಸ್ಪೆಷಲ್ ಡೇಸ್ ಏನಾದ್ರು ಇವೆಂಟ್ಸ್ ಹತ್ರ ಬಂದಾಗೆಲ್ಲ. ಇದು ನನ್ಗೆ ನೋಡಿ ಗೋಲ್ಡ್ ಬಾರ್ಡರ್ ತುಂಬಾ ಚೆನ್ನಾಗಿದೆ. ಮೆರೂನ್ ಕಲರ್ ಬಾರ್ಡರ್, ಗೋಲ್ಡ್ ಗ್ರೀನ್ ಕಾಂಬಿನೇಷನ್. ಪೂರ್ತಿ ನನ್ಗೆ ಪ್ಲೇನ್ ಸೀರೆ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ನಲ್ಲ. ನಾನು ಫ್ಯಾನ್ಸಿ ಸೀರೆ ಆಗ್ಲಿ ಅಥವಾ ಸಿಲ್ಕ್ ಆಗ್ಲಿ ಜಾಸ್ತಿ ಪ್ಲೇನ್ ತಗೋತಿದ್ದೆ. ಕಾಟನ್ ಸ್ಯಾರೀಸು, ಖಾದಿ ಸ್ಯಾರೀಸ್ ಎಲ್ಲ ನಾನು ಕೆಲಸ ಮಾಡೋವಾಗ ಜಾಸ್ತಿ ಯೂಸ್ ಮಾಡ್ತಿದ್ದೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಹೆವಿ ಅಂತ ಅನ್ಸಲ್ಲ. ಈ ಸ್ಯಾರಿ 1,500 ರೂಪಾಯಿ ಕೋಡಿಯಾಲ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಕೂಡ, ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಮುಗಿತಾ, ಆಲ್ಮೋಸ್ಟ್ ಮುಗಿತಾ ಬಂತು. ನಂದು ಮತ್ತೆ ನನ್ನ ತಂಗಿದು, ನಮ್ಮ ತಾಯಿದು ಎಲ್ಲಾರ್ದು ಮಿಕ್ಸ್ ಆಗಿದೆ. ನನ್ನ ಒಬ್ಬಳ್ದೆ ಅಂತ ಸ್ಯಾರೀಸ್ ಇಲ್ಲ. ಇದು ಬಂದು ಫ್ಯಾನ್ಸಿ ಕಲೆಕ್ಷನ್ಸ್, ಫ್ಯಾನ್ಸಿ ಸ್ಯಾರೀಸ್. ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ ನನ್ನ ಹತ್ರ ಸ್ವಲ್ಪ ಕಡಿಮೆನೆ, ಅಷ್ಟೊಂದೇನಿಲ್ಲ. ಈ ಸ್ಯಾರಿ ಗಿಫ್ಟ್ ಬಂದಿದ್ದ ಸ್ಯಾರಿ ಇದು ನಂದು. ತುಂಬಾ ಚೆನ್ನಾಗಿದೆ, ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ರೆಡ್ನ ಅವಾಯ್ಡ್ ಮಾಡ್ತೀನಿ, ನನ್ಗಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ. ಬಟ್ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡಿ. ಓಕೆ, ಇದ್ರ ಬಾರ್ಡರ್ ನೋಡಿ ಈ ತರ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿದೆ. ಇದು ಫ್ಯಾನ್ಸಿ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ತುಂಬಾ ಚೆನ್ನಾಗಿದೆ. ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ಸ್ವಲ್ಪ ಕಡಿಮೆನೇ ಇದೆ ನನ್ನ ಹತ್ರ. ಆಫ್ ಸಿಲ್ಕ್ ಇದು. ಬಾರ್ಡರ್, ಪಲ್ಲು ಬಾರ್ಡರ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿದೆ. ಅರೌಂಡ್ 5 years ಬ್ಯಾಕ್ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ನೋಡಿ. ಎಲ್ಲೂ ಮೈಗೆ ಚುಚ್ಚೋದು ಆ ಥರ ಎಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ.
ಅರೌಂಡ್ ಈ ಸಾರಿ ಕಾಸ್ಟ್ 5000. ರೆಡ್ ಕಲರ್ ಸ್ಯಾರಿ, ಸಿಲ್ವರ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಬಾರ್ಡ್ರ್ ತುಂಬ ಚೆನ್ನಾಗಿತ್ತು. ಈ ಸೀರೆ ನಾನು ಇನ್ನೂ ಉಟ್ಟಿಲ್ಲ, ನನ್ನ ತಂಗಿ ಇದನ್ನು ಉಟ್ಟಿದ್ಲು, ಒಂದು ಸಾರಿ ಉಟ್ಟಿದ್ಲು. ಇದು ನಾನು ಚಿಕ್ಕಪೇಟೆನಲ್ಲಿ ಮೀಟ್ರ್ ವೈಸ್ ತಗೊಂಡಿದ್ದು, ಅರೌಂಡ್ 2000 ರೂಪೀಸ್ ಆಯ್ತಿದ್ದು. ಸ್ಯಾರಿ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಇದು ನನಗೆ ತುಂಬ ಇಷ್ಟವಾಗಿರೋ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಅರೌಂಡ್ 15 ಇಯರ್ಸ್ ಓಲ್ಡು. ಇಲ್ಲಿವರೆಗೂ ನಾನು ಒಂದು 4 ಸಾರಿ ಈ ಸೀರೆಯನ್ನು ಇಟ್ಕೊಂಡಿದ್ದೀನಿ. 15 ವರ್ಷದ ಹಳೆ ಸೀರೆ. ಸೊ ಅವಾಗಿನ ಫೋಟೋ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ. ಹೇಗೆ ಬೈ ಮಾಡಿದ್ನೋ ಹಾಗೆ ಇದೆ. ಎಲ್ಲೂ ಕೂಡ ನೋಡಿ ವರ್ಕೆಲ್ಲ ಏನು ಬರುತ್ತೆ, ಈ ವರ್ಕೆಲ್ಲ ಏನು ಬರುತ್ತೆ ಎಲ್ಲೂ ಕೂಡ ಹಾಳಾಗಿಲ್ಲ. ಒಂಚೂರು ಕಲರ್ ಲೈಟಾಗಿ ಈ ಬೀಚಲ್ಲಿ ಡಿಮ್ ಆಗಿದೆ ಬಿಟ್ಟರೆ, ಇವಾಗಲೂ ಕೂಡ ರಿಸೆಪ್ಷನ್ಗೆ ಪಾರ್ಟಿಗೆ ಉಟ್ರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ಅರೌಂಡ್ 15 ಇಯರ್ಸ್ ಬ್ಯಾಕು ನನ್ನ ಬರ್ತ್ಡೇಗೆ ನನ್ನ ತಂಗಿ ಗಿಫ್ಟ್ ಮಾಡಿ ಸ್ಯಾರಿ. ಇದು ನೋಡಿ ಎಷ್ಟು ರಿಚ್ ಲುಕ್ ಕೊಡುತ್ತೆ ನೋಡಿ. ನನ್ನ ತಂಗಿ ಹುಟ್ಟಿದಾಳೆ, ನನ್ನ ಮಗಳು ಉಡ್ತಾಳೆ ಇನ್ಮೇಲೆ, ಇನ್ನೂವರೆಗೂ ಹುಟ್ಟಿಲ್ಲ. ಸೊ ಒಂದು ಸೀರೆ ನಾವು ತಗೊಂಡ್ರೆ 3 ಜನ ಅಡ್ಜಸ್ಟ್ ಆಗಿ ಯೂಸ್ ಮಾಡೋ ಥರ ಉಡ್ತೀವಿ. ಸೊ ಬ್ಯಾಕ್ ಟು ಬ್ಯಾಕ್ ಒಂದೇ ಥರ ತಗೊಳ್ಳಲ್ಲ. ಸೊ ಡಿಫ್ರೆಂಟ್ ಸ್ಯಾರೀಸು ಇವೆಲ್ಲ ಒಂದು ಮೆಮೊರೀಸ್. ಇಷ್ಟು ವರ್ಷ ಹಾಗೆ ಇದೆ ನಮ್ಮ ಜೊತೆನಲ್ಲಿ. ತುಂಬ ಚೆನ್ನಾಗಿದೆ. ಒಂದಷ್ಟು ನಾನಿವಾಗ ಸಿಲ್ಕ್ ಸ್ಯಾರಿನ ಬಿಟ್ಬಿಟ್ಟು ಫ್ಯಾನ್ಸಿ ಸ್ಯಾರಿ ಕಡೆಗೆ ಇವಾಗ ಆ ಕಡೆ ಮುಖ ಮಾಡ್ತಾ ಇದ್ದೀನಿ. ಇವಾಗ ಇನ್ಮೇಲಿಂದ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ತಗೊಳ್ಳಿ. ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ ತುಂಬ ಕಡಿಮೆನೇ ಇದೆ ನನ್ನ ಹತ್ರ. ಸೊ ನನ್ನ ಸೀರೆ ಕಲೆಕ್ಷನ್ಸ್ ಇಲ್ಲಿಗೆ ಮುಗೀತು. ನೋಡಿದ್ರೆ ಒಂದು ಸೀರೆ ಅಂಗಡಿ ಇಡೋ ಅಷ್ಟು ಸೀರೆ ಇದೆ ಅಂತ ಅನ್ಕೋಬೇಡಿ. ಅಷ್ಟು ಸೀರೆ ನಂದಲ್ಲ, ನಂದು, ನನ್ನ ತಂಗಿದು, ಕೆಲವೊಂದು ನಮ್ಮ ತಾಯಿದು ಮತ್ತು ಐಶುದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಕೆಲವೊಂದು ಅಂದರೆ ಎಲ್ಲನೂ ಒಂದು 20 ವರ್ಷದ ಸೀರೆ ತನಕ ಇಲ್ಲಿರೋದು. ಮತ್ತು ನಾನು ಸೀರೆಗಳಿಗೆ ತುಂಬ ದುಡ್ಡು ಇನ್ವೆಸ್ಟ್ ಮಾಡೋದಿಲ್ಲ, ಅದು ವೇಸ್ಟ್ ಖರ್ಚು ಅಂತ ನನಗನ್ಸುತ್ತೆ. ಮದುವೆ ಈ ಥರ ಸ್ಪೆಷಲ್ ಇವೆಂಟ್ಸ್ಗಳಿಗೆ ಸ್ಪೆಷಲ್ ಆಗಿರೋ ಜಾಗಗಳನ್ನ ವೇರ್ ಮಾಡಲೇಬೇಕಾಗತ್ತೆ. ಸೊ ಆವಾಗಿಂದ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಂದು 2500ದಿಂದ 5000 ಒಳಗಡೆನೆ. ಸೊ 5000 ಸ್ಪೆಂಡ್ ಮಾಡಿದೆ, ನಾನು 3 ಸೀರೆ ಬರುತ್ತೆ ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಸೊ ನಾನೇನಾದ್ರು ಖರ್ಚು ಮಾಡಬೇಕಂದ್ರೆ 10 ಸಾರಿ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ, 12 ಸಾರಿ ಖರ್ಚು ಮಾಡಲ್ಲ. ಸೊ ನಾನು ಈ ಥರ ಯೋಚನೆ ಮಾಡ್ತೀನಿ, 5000 10,000 ಕೊಟ್ಟು ಒಂದು ಸೀರೆ ತೊಗೊಳೋದ್ರ ಬದಲು 5000 ರೂಪಾಯಿ ಒಳಗಡೆ 3 ಸೀರೆ ಬಂದ್ಬಿಡುತ್ತೆ. ನಾನು ಅವಾಗೆಲ್ಲ ಕೆಲಸ ಮಾಡ್ತಿದ್ರಿಂದ 5000 ರೂಪಾಯಿ ಕೊಟ್ಟರೆ 3-4 ಸೀರೆ ಬಂದ್ಬಿಡುತ್ತೆ ಅಂತ ನಾನು ಆ ಥರ ಬಜೆಟ್ ಕೌಂಟ್ ಮಾಡಿಕೊಂಡು ಬಜೆಟ್ ನೋಡಿಕೊಂಡು ಬೈ ಮಾಡ್ತಾ ಇದ್ದೆ ಬಟ್ಟೆಗಳನ್ನೆಲ್ಲ. ಆವಾಗೆಲ್ಲ ನಾನು ಬಟ್ಟೆ ತೆಗೆದು ಹೊಲಿಸ್ಕೊತಾ ಇದ್ದೆ, ರೆಡಿಮೇಡ್ ಡ್ರೆಸ್ಗೆಲ್ಲ ಹೋಗ್ತಾನೆ ಇರಲಿಲ್ಲ. ಸೊ ಆ ಥರ ಯೋಚನೆ ಮಾಡಿದ್ದು ನಾನು ಆ ಥರ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ಥರನೇ ಆಲ್ಮೋಸ್ಟ್ ಮಿಡ್ಲ್ ಕ್ಲಾಸ್ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಕೆಲವೊಂದು ಅಕೇಶನ್ಸ್ಗೆ ನಾವು ಸ್ಪೆಂಡ್ ಮಾಡಲೇಬೇಕು ದುಡ್ಡು. ಸೊ ಈಗ ನನ್ನ ಮದುವೆಗೆ ನೋಡಿದ್ರಲ್ಲ, ಮದುವೆ ಟೈಮಲ್ಲಿ ನಾವು ಹುಡುಗಿ ಚೆನ್ನಾಗಿ ಕಾಣಬೇಕು, ಒಳ್ಳೆ ಲುಕ್ ಬರಬೇಕು, ಆ ಟೈಮಿಗೆ ಮಾಡಲೇಬೇಕು. ಸೊ ಆ ಥರ ಟೈಮಲ್ಲೆಲ್ಲ ನಾನೇನು ಚೌಕಾಸಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ರೆಗ್ಯುಲರ್ ಆಗೆಲ್ಲ ಮಾಡ್ತೀನಿ. ಮ್ಯಾಕ್ಸಿಮಮ್ ನಾವು ಹಬ್ಬ ಅದರ ಏನೇ ಬಂದರೂ ಕೂಡ 5000 ರೂಪಾಯಿ ಒಳಗಡೆಗೆ ಆದಷ್ಟು ಇರ್ತೀನಿ, ಅದು ಒಳ್ಳೆಯದು. ರೇಷ್ಮೆ ಸೀರೆಗಳಲ್ಲಿ ನನ್ನ ಅಭಿಪ್ರಾಯ ಏನಂದರೆ, ಒಂದು ಸೀರೆನ ಒಂದು 10 ಸಾರಿ ಉಟ್ಟ ಮೇಲೆ ಆಮೇಲೆ ಡ್ರೈ ವಾಶ್ ಕೊಡೋದು ತುಂಬ ಒಳ್ಳೆಯದು. ಪದೇ ಡ್ರೈ ವಾಶ್ ಮಾಡಿಸ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ, ಏಕೆ ಸೀರೆ ಹಾಳಾಗುತ್ತೆ ಲೈಟಾಗಿ. ಮತ್ತು ರೇಷ್ಮೆ ಸೀರೆನ ಎಷ್ಟು ಮುತುವರ್ಜಿ ವಹಿಸಿ ನಾವು ಯೂಸ್ ಮಾಡ್ತೀವಿ ಅಷ್ಟು ತುಂಬ ಒಳ್ಳೆಯದು. ಮತ್ತು ಫೋಲ್ಡಿಂಗ್ ಅವಾಗ ಚೇಂಜ್ ಮಾಡ್ಕೋತಾ ಇದ್ರೆ ಸ್ಯಾರಿ ಏನೂ ಆಗಲ್ಲ. ಅದು 20 ವರ್ಷದ ಸ್ಯಾರಿ ಆದರೂ ಅದು ಹೇಗಿರುತ್ತೆ, ನಾವು ಹೇಗೆ ತೊಗೊಂಡಿದ್ವು ಹಾಗೆ ಮೇಂಟೈನ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಅದೊಂದು ನಾವು ಫಾಲೋ ಮಾಡಿದ್ರೆ ರೇಷ್ಮೆ ಸೀರೆನ ಇನ್ನೂ 20 ವರ್ಷ ಆದರೂ ಕೂಡ ನಾವು ಇಟ್ಕೋಬೋದು. ನೋಡಿದ್ರಲ್ಲ ನನ್ನ ಹತ್ರ ಇರುವಂತ ಸ್ಯಾರಿ ಕಲೆಕ್ಷನ್, ಸಿಲ್ಕ್ ಸ್ಯಾರಿ ಕಲೆಕ್ಷನ್, ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡಿದ್ರಲ್ಲ. ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿದ್ರೆ, ಯಾವ ಕಲರ್ ಇಷ್ಟ ಆಯ್ತು ಏನು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಸ್ಯಾರಿಗಳನ್ನ ಬ್ಲೌಸ್ಗಳಿಗೆ ನಾನು ಏನು ವರ್ಕ್ ಮಾಡಿಸಿದೀನಿ, ಆ ವರ್ಕ್ ಜೊತೆಗೆ ಆ ಬ್ಲೌಸ್ಗಳೆಲ್ಲ ಯಾವ ತರ ಇದೆ ಅಂತ ನಾನು ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಖಂಡಿತ ನಿಮ್ ಜೊತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.